ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಜಾಕೆಟನ್ನು ನೀವು ರಜತ್ ಅವರಿಗೆ ಕೊಟ್ಟಿರುವಂಥ ಸನ್ನಿವೇಶ, ಸೊ ಅದನ್ನೇ ಹೆಂಗೆ ತೊಗೊಳ್ತೀರಿ? ಜೊತೆಗೆ ಅಲ್ಲಿಯೇ ನಿಮ್ಮ ಸಿನಿಮಾದ ಟ್ರೈಲರ್ನ ತೋರಿಸುವಂಥದ್ದು, ಬೇಗೂರು ಕಾಲನಿ ಟ್ರೈಲರ್ನ, ಸೊ ಅದನ್ನು ಹೆಂಗಿತ್ತು ಆ ಸಿಚುವೇಶನ್ನು? ಅವ್ರು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು? ಸರ್, ನಾನು ಡೆಫಿನೆಟ್ಲಿ ಬಿಗ್ ಬಾಸ್ ಟೀಮಿಗೆ ಮತ್ತು ಪ್ರಕಾಶ್ ಸರಿಗೆ, ಕಲರ್ಸ್ ಅವರಿಗೆ ತುಂಬ ಆಭಾರಿಯಾಗಿರ್ತೀನಿ. ಪ್ಲಸ್ ನಾನು ಸುದೀಪ್ ಸರಿಗೂ ಈ ವಿಚಾರ ಹೇಳ್ಕೊಂಡೆ. ಸರ್, ಒಂದು ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂತಂದಾಗ ಯಾರು ಕೈಕಾಲು ಹಿಡಿದ್ರೂ ತಪ್ಪಲ್ಲ ಅಂತ ಅನಿಸುತ್ತೆ ಸರ್ ನನಗೆ. ಸೊ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಸುದೀಪ್ ಸರ್ನ ಕೇಳ್ಬೋದಿತ್ತು, ಆದರೆ ಸುದೀಪ್ ಸರ್ಕಿಂತ ಮುಂಚೆ ನಾನು ಒಂದ್ಸರಿ ಕಲರ್ಸ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರು ಹೆಂಗೆ ಮಾಡ್ಬೋದು ಏನು ಅಂತ ಯೋಚನೆ ಮಾಡ್ತಾಯಿದ್ರು. ಅದೇ ಟೈಮಿಗೆ ರಜತ ಸುದೀಪ್ ಸರ್ದು ಜಾಕೆಟ್ ಕೇಳ್ತಾನೆ. ಸೊ ಹಾಗಾಗಿ ಅಣ್ಣನ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡೋಣ, ಅವರು ಐ ಕೆನಾಟ್ ಕ್ರಾಸ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರಾಜೀವ, ಚೆಕ್ ಮಾಡೋಣ ಏನು ಮಾಡಬೇಕಾಗತ್ತೆ ಅಂತ. ಸೊ ಇಟ್ ವಾಸ್ ಅ ಗುಡ್ ಪ್ಲ್ಯಾನ್. ಇದನ್ನು ನಾನು ಪ್ಲ್ಯಾನ್ ವಿಚಾರ ಬಿಟ್ಬಿಟ್ರು ರಜತನ ಜಾಕೆಟ್ನ ನನ್ನ ಕೈಲಿ ಕೊಟ್ಟು ಕಳಿಸಿದ್ದು ನನಗೆ ಭಾರಿ ಖುಷಿ ಇದೆ. ಯಾಕೆಂದರೆ ರಜತ್ ನನ್ನ ಕ್ಲೋಸ್ ಫ್ರೆಂಡು ಕೂಡ. ಮತ್ತು ಯಾವಾಗಲೂ ಸರ್, ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಹಲವಾರು ಸರಿ ಅವ್ರನ್ನ ಇಂಟರ್ವ್ಯೂ ಮಾಡಿರ್ತೀರ, ವೈಯಕ್ತಿಕವಾಗಿ ಮಾತಾಡಿಸಿರ್ತೀರ. ಅದು ಬಿಟ್ಟು ನಾನೊಬ್ಬ ಸ್ನೇಹಿತ ಸರ್. ನಾನು ಇನ್ ಆ್ಯಂಡ್ ಔಟ್ ಜೊತೆಗೆ ನಾವು ಒಟ್ಟಿಗೆ ಮನಗಿ ಇದ್ದಿದ್ದು ತುಂಬ ಸರಿ ಇದೆ. ಟ್ರಾವೆಲ್ ಮಾಡಿದ್ದೀವಿ ಕೂಡ ಸರ್. ಈ ಥರದ್ದೊಂದು ವ್ಯಕ್ತಿತ್ವ ಸರ್. ಮತ್ತು ಎಲ್ಲ ಸರ್, ಎಲ್ಲ. ನಾನು ಇವತ್ತು ಬೆಳಗ್ಗೆ ಅಣ್ಣನಿಗೊಂದು ಮೆಸೇಜ್ ಹಾಕಿದ್ದೆ. ನನ್ನ ಅವರ ಜರ್ನಿ ಲೋನಾವಲ ಸೀಸನ್ 1 ಇಂದ ಇವತ್ತಿಗೆ ಇರೋವಂಥ ಒಂದು ಸಂಬಂಧ, ಅಂದರೆ 11-12 ವರ್ಷದ ಸಂಬಂಧ. ಬಿಗ್ ಬಾಸ್ ಮನೆ ಇವತ್ತು ಅವ್ರು ಲಾಸ್ಟ್ ಸ್ಟೇಜ್ ಹತ್ತಾ ಇದ್ದಾರೆ ಅಂದಾಗ ಸರ್, ನನಗೆ ಬೆಳಗ್ಗೆ 5:30 ಎದ್ದ ತಕ್ಷಣ ನನಗೆ ತಡ್ಕೊಳಕ್ಕಾಗಿಲ್ಲ. ಹಿಂಗೆ ಅವರು ಒಂದು ಸೂಪರ್ ಸ್ಟಾರ್, ಒಂದು ಆ ರೇಂಜಲ್ಲಿ ಇರೋವಂಥ ವ್ಯಕ್ತಿ ಅಷ್ಟು ಈಸಿಯಾಗಿ ಒಂದು ಜಾಗನ ನೋ ಅಂತ, ಈಸಿ ಅಲ್ಲ, ತುಂಬ ಕಷ್ಟದಲ್ಲಿ ನೋ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ? ಆ ಡಿಸಿಷನ್ ತುಂಬ ಕಷ್ಟ ಸರ್. ಸೊ ಹಾಗಾಗಿ ಅದೇ ಥರದ ವಿಚಾರಗಳಲ್ಲಿ ಯಾರು ಬೇಕಾದರೂ ಇಲ್ಲ ಅನ್ಬೋದು ಸರ್ ಜಾಕೆಟ್ನ. ಬಟ್ ಅವ್ರು ನಿಜವಾಗ್ಲೂ ಹೇಳ್ತೀನಿ, ವೈಯಕ್ತಿಕವಾಗಿ ಹೇಳ್ತೀನಿ, ಅವರು ಮಾಡಿಸೋವಂಥ ಬಟ್ಟೆ, ಅವ್ರು ಹಾಕೋವಂಥ ಬಟ್ಟೆಗಳು ಅದು ವೆರಿ ಎಕ್ಸ್ಪೆನ್ಸಿವ್ ಸರ್. ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಪ್ರಿಸೈಸ್. ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಹಿ ಈಸ್ ಗಾಟ್ ಅ ಡಿಸೈನರ್, ಬಟ್ ಎವ್ರಿಥಿಂಗ್, ಎಲ್ಲ ಡಿಸೈನ್ಸ್ ಅವರು ಕೂತಿ ಅವರೇ ಮಾಡಿ, ಅವ್ರು ಇದು ಹಿಂಗೆ ಬೇಕು ಅಂದಾಗ ಮಾತ್ರನೇ ಅವ್ರಿಗೆ ಬೇಕಾದಂಥ ಒಬ್ಬ ಡಿಸೈನರ್ ಅವ್ರ ಟೇಸ್ಟ್ ತಕ್ಕನಾಗೆ ಹೊಲಿಯೋಕ್ಕೆ ಸಾಧ್ಯ. ಅಂದರೆ ಅದು ಹ್ಯಾಂಡ್ ಆ್ಯಂಡ್ ಐ ಬರಬೇಕು. ಸೊ ಅದನ್ನ ಅವ್ರು ಯಾವಾಗಲೂ ಅವ್ರು ಹಾಕೋ ಬಟ್ಟೆ ಅವ್ರು ಡಿಸೈನ್ ಮಾಡ್ತಾರೆ ಸರ್. ಅವ್ರು ಹಿಂಗೆ ಇರಬೇಕು, ಈ ಪ್ಯಾಟರ್ನಲ್ಲಿ ಇರಬೇಕು ಅನ್ನೋದು ಮಾಡ್ತಾರೆ. ಇವತ್ತು ಅವ್ರು ಏನು ಹಾಕಿದ್ದಾರೆ ಫಿನಾಲಿನಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ಕೂಡ ಅಷ್ಟೇ. ಇಟ್ಸ್ ಅ ಕೊಲಾಬ್ರೇಷನ್ ಆಫ್ ಅವ್ರ ಥಾಟ್ಸ್, ಮೈಂಡ್ಸ್, ಐಡಿಯಾಸ್ ಆ್ಯಂಡ್ ದೆನ್ ದಿ ಸ್ಟಿಚ್. ಸೊ ರಜತ್ಗೆ ಒಂದು ನಾರ್ಮಲ್ ಜಾಕೆಟ್ ಕೇಳಿರ್ತಾನೆ, ಬಟ್ ರಜತ್ ಅವ್ನು ಕೇಳಿರ್ಬೋದು, ಬಟ್ ಅವನಿಗೆ ಒಂದು ಕೈ ಮೇಲೇ ಇರಬೇಕು. ಬಿಕಾಸ್ ಅವ್ನು ಶೋಗೆ ಮಾಡಿರೋ ಅಂಥ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಇದನ್ನು ಕಲರ್ಸ್ ಅವ್ರು ಯೋಚನೆ ಮಾಡಬೇಕು, ಬಟ್ ನಾಟ್ ಸುದೀಪ್ ಸರ್. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ನಾನು ಓಪನಿಂಗ್ ಡೇ ಗೋಲ್ಡ್ ಜಾಕೆಟ್ನ ಕೊಡ್ತೀನಿ ಅಂತ ಕೊಟ್ಟು ಕಳಿಸ್ತಾರೆ ಸರ್. ಈಸ್ ಆಲ್ವೇಸ್ ಅ ಓಪನ್ ಹಾರ್ಟ್ ಪರ್ಸನ್. ಅವ್ರ ಕೈ ಯಾವಾಗಲೂ ಹಿಂಗೆ ಇರುತ್ತೆ. ಜನಕ್ಕೆ ಮಾತು ಹೊರಟು ಅನಿಸ್ಬೋದು ಸರ್, ಬಟ್ ಅವ್ರ ಹಗ್ಗು ತುಂಬ ವಾಮಾಗಿರುತ್ತೆ ಸರ್.